ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಈ ಒಂದು ತಿಂಗಳಿನ ಮೊದಲನೇ ದಿನದಲ್ಲಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರ್ಬೋದು, ದೇವರು ಎಂತಹ ಒಂದು ಆಶೀರ್ವಾದವನ್ನು ಈ ಒಂದು ತಿಂಗಳಿನಲ್ಲಿ ನನಗೋಸ್ಕರ ಇಟ್ಟಿದ್ದಾರೆ. ಹೌದು ನನ್ನ ಪ್ರಿಯರೇ, ಕರ್ತನು ನಮ್ಮ ಹೃದಯ ಪರೀಕ್ಷಕನು. ಆತನು ಯಾವಾಗಲೂ ನಮ್ಮ ಮುಖಭಾವವನ್ನು ನೋಡಿ ನಮ್ಮನ್ನು ಆಶೀರ್ವದಿಸೋ ದೇವರಲ್ಲ, ಆತ ನಮ್ಮ ಹೃದಯವನ್ನೇ ನೋಡೋ ದೇವರು. ಅಂತರೇಂದ್ರಿಯದಲ್ಲಿ ನಡೆಯುವುದನ್ನು ನೋಡಿ ಪರೀಕ್ಷಿಸಿ ನಮ್ಮನ್ನು ಆಶೀರ್ವದಿಸೋ ದೇವರು. ನೀವು ದೇವರಿಗೆ ಹೃದಯ ನಿಜವಾಗ್ಲೂ ನೀವು ಕೊಟ್ಟಿದ್ದೀರಾ ಅಂದರೆ ಕರ್ತನು ನಿಶ್ಚಯವಾಗಿ ನಿಮ್ಮನ್ನೇ ಹುಡುಕಿ ಆಶೀರ್ವದಿಸ್ತಾ ಇದ್ದಾರೆ. ಪ್ರಿಯರೇ, ದೇವರು ನಮ್ಮ ಕೂಡನೇ ಇರುವಾತನು. ಅದಕ್ಕೋಸ್ಕರನೇ ಆತನ ಹೆಸರು ಇಮ್ಯಾನುವೇಲ್. ಇಮ್ಯಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ಆತನು ನಮ್ಮ ಸಂಗಡ ಬರುವುದಕ್ಕೇ ಪರಲೋಕವನ್ನು ತ್ಯಜಿಸಿ ಭೂಲೋಕದಲ್ಲಿ ಮನುಷ್ಯ ಸಾದೃಶ್ಯನಾಗಿ ಹುಟ್ಟಿದರು. ಅದು ಯಾರಿಗಾಗಿ? ನಮಗೋಸ್ಕರವೇ, ನಮ್ಮ ಬಳಿಯಲ್ಲಿರುವುದಕ್ಕೆ, ನಮ್ಮ ಸಂಕಷ್ಟಗಳನ್ನು ಹೊತ್ತು ತೀರಿಸುವುದಕ್ಕೆ, ನಮ್ಮ ಪಾಪಗಳನ್ನು ವಿಮೋಚಿಸುವುದಕ್ಕೆ, ನಮಗಿರುವ ವ್ಯಾಧಿಯನ್ನು ಹೊತ್ತು ಆತನು ಬಿಡುಗಡೆ ಕೊಡುವುದಕ್ಕೇ ಆತ ಪರಲೋಕವನ್ನು ತ್ಯಜಿಸಿ ಭೂಲೋಕದಲ್ಲಿ ಇಮ್ಯಾನುವೇಲನು ನಮ್ಮ ಸಂಗಡ ಇರುವುದಕ್ಕೆ ಇಳಿದು ಬಂದರು. ನನ್ನ ಆತ್ಮೀಯರೇ, ಈ ದಿನ ದೇವರಿಗೆ, ಪರಿಶುದ್ಧವಾದ ತಂದೆಗೆ ನಿಮ್ಮ ಹೃದಯ ಸಮರ್ಪಣೆ ಮಾಡಿದ್ದೀರಾ? ಹೃದಯದಲ್ಲಿ ಆತನಿಗಾಗಿ ಒಂದು ಸಣ್ಣ ಸ್ಥಳವನ್ನು ಕೊಟ್ಟಿದ್ದೀರಾ ಅಂದರೆ ನಿಜಕ್ಕೂ ನೀವು ಧನ್ಯರು. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿಮ್ಮನ್ನು ಹೆಚ್ಚಿಸ್ತೇನೆ. ಹೌದು ಪ್ರಿಯರೇ, ದೇವರನ್ನು ಯಾರು ಪ್ರೀತಿಸ್ತಾರೋ, ದೇವರ ಪ್ರೀತಿಯಿಂದ ತಮ್ಮ ಹೃದಯವನ್ನು ಸಮರ್ಪಣೆ ಮಾಡಿದ್ದಾರೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದ ತಪ್ಪದೆ ಬರುವಂಥದ್ದು. ಅದಕ್ಕೆ ಕರ್ತನು ಅಬ್ರಹಾಮನನ್ನು ಆಶೀರ್ವದಿಸಿದರು. ಅಬ್ರಹಾಮನ ಮಗನಾದ ಇಸಾಕನನ್ನು ಆಶೀರ್ವದಿಸಿದರು. ಅದೇ ಪ್ರಕಾರ ಯಾಕೋಬನನ್ನು ಆಶೀರ್ವದಿಸಿದರು. ದೇವರನ್ನು ಬಹಳವಾಗಿ ಪ್ರೀತಿಸಿ ಆತನ ನಿಯಮದಂತೆ, ಆತನ ವಾಗ್ದಾನದಂತೆ ನಡೆಯುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನು ಹುಡುಕಿ ಆಶೀರ್ವದಿಸ್ತಾರೆ. ನಿಮಗೆಂತಹ ಒಂದು ವೈರಿಗಳು ಎದ್ದಿರ್ಬೋದು, ಎಷ್ಟೆಲ್ಲ ಹೊಟ್ಟೆ ಕಿಚ್ಚಿನ ಜನರು ಇದೇನಪ್ಪ ಈತನ ಹೀಗೆ ಅಭಿವೃದ್ಧಿ ಆಶೀರ್ವಾದ ಹೊಂದುತ್ತಾ ಇದ್ದಾನೆ ಅಂತ ನಿಮ್ಮ ಬಗ್ಗೆ ಹೇಳ್ಬೋದು. ಆದರೆ ದೇವರು ನಿನ್ನ ಸಂಗಡ ಇರೋದ್ರಿಂದ ನೀನು ಅಭಿವೃದ್ಧಿ ಆಗ್ತೀಯ, ನೀನು ಆಶೀರ್ವಾದ ಹೊಂದುತ್ತೀಯ. ನಿಮ್ಮನ್ನೇ ಹುಡುಕಿ, ನಿಮ್ಮ ಕುಟುಂಬವನ್ನೇ ಹುಡುಕಿ ಕರ್ತನ ಆಶೀರ್ವದಿಸ್ತಾ ಇದ್ದಾರೆ. ಯಾಕೆಂದರೆ ಆ ಇಮ್ಯಾನುವೇಲ್ ನಿಮ್ಮ ಸಂಗಡ, ನಿಮ್ಮ ಕುಟುಂಬದೊಂದಿಗೆ ಇದ್ದಾರೆ. ನನ್ನ ಸ್ನೇಹಿತರೆ, ಈ ತಿಂಗಳಿನಲ್ಲಿ ಕರ್ತನು ಕೊಟ್ಟ ವಾಗ್ದಾನ ಯಾವುದು ಗೊತ್ತಾ? ಯೋಹಾನ ಪತ್ರಿಕೆಯಲ್ಲಿ 14ನೇ ಅಧ್ಯಾಯ 14ನೇ ವಾಕ್ಯ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ನೀವು ಬೇಡ್ಕೊಂಡ್ರೆ ಅದನ್ನು ನೆರವೇರಿಸ್ತೇನೆ. ಹಾಗಾದರೆ ಯೇಸುವನ್ನು, ಆತನ ಅಮೂಲ್ಯವಾದ ನಾಮದಲ್ಲಿ ನಾವು ಏನನ್ನಾದರೂ ಬೇಡ್ಕೊಂಡ್ರೂ ದೇವರು ಅದನ್ನು ಕೊಡ್ತಾರೆ ಅಂದಾಗ ಬೇಡಿಕೊಳ್ಳ್ರಿ. ಅದು ಪರಿಶುದ್ಧರಾಗಿ. ದೇವರ ವಾಗ್ದಾನ ಇರ್ತಾರೆ, ನಾನು ಪರಿಶುದ್ಧನು, ಆದ್ದರಿಂದ ನೀವು ಪರಿಶುದ್ಧರಾಗ್ರಿ. 1 ಪೇತ್ರ 1:16 ದೇವರು ಮಾತನಾಡಿದಂತೆ ಆತ ಪರಿಶುದ್ಧನಾದ ದೇವರು. ಆ ಪರಿಶುದ್ಧವಾದ ದೇವರು ನಮ್ಮ ಸಂಗಡ ವಾಸ ಮಾಡುವುದಕ್ಕೆ ಬರುವಾಗ ನಮ್ಮ ಪರಿಶುದ್ಧತ್ವವನ್ನು ಆತನು ನೋಡಿ ನಮ್ಮ ಹೃದಯದಲ್ಲಿ ನೆಲೆಸ್ತಾರೆ. ಆತನ ಪರಿಶುದ್ಧತ್ವ ನಮ್ಮಲ್ಲಿ ಇದೆಯಾ ಇಲ್ವಾ? ಆತನ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧರಾಗೋಣ. ದೇವರೇ, ನನ್ನ ಹೃದಯದಲ್ಲಿ ನೀನು ಬಾ ಸ್ವಾಮಿ. ಈ ತಿಂಗಳಷ್ಟೇ ಅಲ್ಲ, ನನ್ನ ಜೀವಮಾನ ಎಲ್ಲ ನನಗೆ ಆಶೀರ್ವಾದ. ನಿನ್ನ ಕೃಪೆ ಕರುಣೆ ಸದಾ ನನಗಿರಲಿ. ನಾವು ಕೇಳಿಕೊಳ್ಳೋಣ. ದೇವರು ನಿಶ್ಚಯವಾಗಿ ನಿಮ್ಮನ್ನೇ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮನ್ನೇ, ನಿಮ್ಮ ಕುಟುಂಬವನ್ನೇ ಪ್ರೀತಿಸಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ನೆಲೆಸ್ತಾ ಇದ್ದಾರೆ. ನಿಮಗಿರುವ ಎಲ್ಲ ಕಷ್ಟದಿಂದ, ವ್ಯಾಧಿಯಿಂದ, ನೋವಿನಿಂದ, ಚಿಂತೆಯಿಂದ, ಬಾಧೆಯಿಂದ, ಸೈತಾನ ಪೀಡನೆಯಿಂದ, ಶೋಧನೆಗಳಿಂದ ಕರ್ತನಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾ ಇದ್ದಾರೆ. ನೀವು ನನ್ನ ಹೆಸರಿನಲ್ಲಿ
ನನ್ನನ್ನು ಏನಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು ಅಂತ ಹೇಳಿದ ಅದೇ ಪರಮ ತಂದೆ ಇವತ್ತು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ. ನೀವು ಯಾವುದೇ ಆದ ಸ್ಥಿತಿಗತಿಲಿರಿ, ಕರ್ತನೆ ನೀವು ನನ್ನ ಜೊತೆ ಇದ್ದೀರಾ ಸ್ವಾಮಿ, ನೀನು ನನ್ನನ್ನು ಆಶೀರ್ವದಿಸ್ತೀರಾ, ನೀವು ನಮಗೆ ಅಭಿವೃದ್ಧಿ ಕೊಡ್ತೀರಾ, ನಿಶ್ಚಯ ನಾನು ನಂಬಿದ್ದೇನೆ. ದೇವರು ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ನಂಬು. ಯು ಬಿಲೀವ್ ದ ಗಾಡ್, ಯು ಬಿಲೀವ್. ಮೊದಲು ನಿನ್ನಲ್ಲಿ ನಂಬಿಕೆ ಬರಲಿ. ಏಸಪ್ಪ ಪರಮ ತಂದೆ, ಆತ ನನ್ನನ್ನು ಆಶೀರ್ವದಿಸೋ ದೇವರು, ಆತ ನನಗೆ ಒಳ್ಳೆಯದನ್ನೇ ಎಲ್ಲ ಕೊಡುವ ಆತನು, ಆತನನ್ನೇ ನಾನು ನಂಬಿಕೆ ಇಟ್ಟಿದ್ದೇನೆ. ಆತನನ್ನು ನಂಬಿ ಆತನ ಹಿಂದೆ ಹಿಂಬಾಲಿಸ್ತಾ ಇದ್ದೇನೆ. ನಿಶ್ಚಯ ನಾನು ಆಶೀರ್ವಾದ ಹೊಂದುತ್ತೇನೆ. ನಂಬಿಕೆ ಇಡ್ರಿ. ಏನು ಕಳ್ಕೊಂಡಿದ್ದೀರಿ? ನಿಮ್ಮ ನೆಮ್ಮದಿ ಕಳ್ಕೊಂಡಿದ್ದೀರಾ? ಆಶೀರ್ವಾದ ಇಲ್ವಾ? ಯಾವುದೋ ಒಂದು ಆ ಕೆಲಸಕ್ಕಾಗಿ ಪರಿತಪಿಸ್ತಾ ಯಾವಾಗಪ್ಪ ಅದಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದೇವ್ರು ಹೇಳ್ತಾರೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಳ್ಳ್ರಿ, ನಾನು ಅದನ್ನು ಅನುಗ್ರಹಿಸ್ತೇನೆ. ಆದರೆ ಯೇಸು ಅನ್ನೋ ಆತನ ಅಮೂಲ್ಯವಾದ ನಾಮದಲ್ಲಿ ನೀವು ಬೇಡಿಕೊಳ್ಳ್ರಿ. ಕರ್ತನ ಹಿಂದೆ ನಿಮ್ಮ ಆಶೀರ್ವಾದವನ್ನು ಪೂರ್ಣವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಸಾಲದಲ್ಲಿ ಇದ್ದೀರಾ? ವ್ಯಾಧಿಗ್ರಸ್ತರಾಗಿದ್ದೀರಾ? ದೇವರು ಹೇಳ್ತಾರೆ, ನನ್ನ ಬಾಸುಂಡೆಯಿಂದ ನಿಮ್ಮನ್ನು ಗುಣಪಡಿಸ್ತೇನೆ, ಆರೋಗ್ಯ ಹೊಂದುತ್ತೀರಾ. ಯಾವುದು ಚಿಂತೆ ಇದೆ? ನಿಮ್ಮ ಕುಟುಂಬದಲ್ಲಿರೋ ಮಕ್ಕಳಿಗಾಗಿ ತಂದೆ ತಾಯಿಗಳು ಬಹಳಷ್ಟು ಚಿಂತೆ ಪಡ್ತಾ ಇದ್ದೀರಾ. ದೇವರವರನ್ನು ರೂಪಾಂತರಗೊಳಿಸ್ತಾರೆ. ಮನುಷ್ಯನಿಗೆ ಅಸಾಧ್ಯ, ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ. ಪ್ರಿಯರೇ, ನಮ್ಮ ದೇವರ ಕರಗಳಲ್ಲಿ ಕುಟುಂಬವನ್ನು, ಮಕ್ಕಳನ್ನು ಒಪ್ಪಿಸ್ಬಿಡೋಣ. ದೇವರವರನ್ನು ರೂಪಾಂತರಗೊಳಿಸ್ತಾರೆ. ಯೇಸುವಿನಂತೆ, ಆತನ ಹಾಗೆ. ಯಾವಾಗಲೂ ದೇವರು ನಮ್ಮನ್ನೇ ಹುಡುಕಿ ಆಶೀರ್ವಾದ ಮಾಡೋದು. ಯಾಕೋಬನನ್ನು ದೇವರು ಆಶೀರ್ವದಿಸಿದರು. ಯೋಸೇಫನನ್ನು ಅವನು ಎಲ್ಲೇ ಹೋದರೂ ಅವನ ಸಂಗಡ ಇದ್ದರು. ಅವನ ಜೊತೆಯಾಗಿ ಸಂಚರಿಸಿ ಒಂದು ಸಮಯ ಆತನನ್ನು ಉನ್ನತ ಸ್ಥಿತಿಗೆ ತಂದರು. ಹಾಗೆ ಕೆಲಸಕ್ಕಾಗಿ ಯಾವುದು ಕೆಲಸ ಇಲ್ಲದೆ ಬಹಳಷ್ಟು ವೇದನೆಯಲ್ಲಿದ್ದೀರಾ? ಸಂಕಷ್ಟಕ್ಕೆ ಒಳಪಟ್ಟಿದ್ದೀರಾ? ಯೇಸು ಸ್ವಾಮಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಬಿಡುಗಡೆ ಕೊಟ್ಟು ಉತ್ತಮವಾದ ಕೆಲಸವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಈ ತಿಂಗಳು ಯೇಸು ಅನ್ನೋ ಆತನ ಹೆಸರು, ನೀವು ಎಲ್ಲಿ ಹೋದರೂ ಆ ಹೆಸರನ್ನು ಕೂಗಿ ಆ ಹೆಸರಲ್ಲಿ ಬೇಡ್ರಿ. ಎಂಥ ಸಂಕಷ್ಟ ಬಂದರು, ಯಾವ ವ್ಯಾಧಿಲಿದ್ರು, ಎಂಥ ನೋವಿನಲ್ಲಿದ್ದರು, ಏಸಪ್ಪ ನನಗೆ ಗುಣ ಮಾಡು, ಯೇಸುವೇ ನನಗೆ ಬಿಡುಗಡೆ ಕೊಡು, ಏಸಪ್ಪ ಈ ಒಂದು ಚಾಚಿ ಬಂಧನದಿಂದ ನಾನು ಸಂಪೂರ್ಣ ಬಿಡುಗಡೆ ಕೊಡಪ್ಪ ಅಂತ ಆ ಹೆಸರಿನ ಮೇಲೆ ನಂಬಿಕೆ ಇಟ್ಟು ಕೇಳಿ ನೋಡ್ರಿ. ದೇವರ ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಸ್ವಾಮಿ, ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಒಬ್ಬೊಬ್ಬ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಅವರು ವ್ಯಾಧಿಗ್ರಸ್ತರಾಗಿದ್ದಾರಪ್ಪ, ಇಕ್ಕಟ್ಟಿನಲ್ಲಿದ್ದಾರೆ ಸ್ವಾಮಿ, ಸಮಸ್ಯೆಗಳ ಹೋರಾಟದಲ್ಲಿದ್ದಾರೆ. ಇದರಿಂದ ಬಿಡುಗಡೆ ಇಲ್ಲವೇ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಏಸಪ್ಪ ನಿನ್ನ ಹೆಸರಿನಲ್ಲಿ ಬೇಡ್ತಾ ಇದ್ದೇವೆ, ಈಗಲೇ ಅವರಿಗೆ ಅದ್ಭುತ ಮಾಡು. ನಿನ್ನ ನಾಮ ಅದ್ಭುತ ಉಳ್ಳದು ದೇವರೇ. ಯೇಸು ಆ ಹೆಸರಿನಲ್ಲಿ ನೀವು ಎಲ್ಲೇ ಇದ್ದರೂ ಆ ನಾಮದಲ್ಲಿ ಮೊರೆ ಇಡುವಾಗ ನಾನು ಅನುಗ್ರಹಿಸ್ತೇನೆಂದ ದೇವರು. ಯೇಸುವೆ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಬೇಡ್ತಾ ಇದ್ದೇನೆ. ಪರಿಶುದ್ಧ ಆತ್ಮ ದೇವರೇ, ಅವರಿಗೆ ಬಿಡುಗಡೆ ತಾರಪ್ಪ. ಈಗಲೇ ಅವರನ್ನು ಮುಟ್ಟಿ ಆಶೀರ್ವದಿಸು. ಅವರ ಸ್ಥಿತಿಗತಿಗಳು ಬದಲಾಗಲಿ, ಅವರ ಸಂಕಷ್ಟಗಳು ನೀಗಿ ಹೋಗಲಿ. ವ್ಯಾಧಿ ಯೇಸುವೆ ನಿನ್ನ ಬಾಸುಂಡೆಯಿಂದ ಗುಣವಾಗಲಿ ಪ್ರಭು. ತಂದೆಯೇ,
ಅವರ ಕುಟುಂಬದಲ್ಲಿರೋ ಪಾಪದ ಕಾರ್ಯಗಳೆಲ್ಲ ಸುಟ್ಟು ಹಾಕಪ್ಪ. ಪರಿಶುದ್ಧಾತ್ಮನೇ, ಒಬ್ಬೊಬ್ಬರ ಮೇಲೂ ನಿನ್ನ ಕಲ್ವಾರ ರಕ್ತವನ್ನು ಸಿಂಪಡಿಸ್ತೇನೆ ಸಪ್ಪ. ಪರಿಶುದ್ಧನೇ, ದೇವರ ಆತ್ಮನೇ ಅವರನ್ನು ಶುದ್ಧಿ ಮಾಡು. ನೂತನವಾದ ಮನಸ್ಸು ಕೊಡಪ್ಪ. ಎಲ್ಲರನ್ನ ಆಶೀರ್ವದಿಸು. ಹೆಸರೆಡಿದು ನೀನು ಕರೆದು ಆಶೀರ್ವದಿಸೋ ದೇವರು. ಏಸಯ್ಯ, ನಿನ್ನ ನಾಮದಲ್ಲಿ ನಾನು ಬೇಡ್ತಾ ಇದ್ದೇನೆ. ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರ ಮೇಲೆ ಆಶೀರ್ವಾದ ಇಳಿಯಲಿ. ಅವರು ಏನು ಬೇಡುತ್ತಿದ್ದಾರೋ ತಂದೆ, ಅದೆಲ್ಲವನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಶ್ಚಯವಾಗಿ ನಿಮ್ಮನ್ನೇ ಆಶೀರ್ವದಿಸಿದ್ದಾರೆ. ನೀವು ದೇವರ ಆಶೀರ್ವಾದ ಹೊಂದಿದಂಥ ಆತನ ಕೃಪೆಯುಳ್ಳ ಮಕ್ಕಳಾಗಿ ಮಾರ್ಪಡ್ತಾ ಇದ್ದೀರಿ. ಏನು ಬೇಡಿದ್ರು ಆತನ ಹೆಸರಲ್ಲಿ ಸಿಗುತ್ತೆ ಪ್ರಿಯರೇ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಇನ್ನೂ ಹೆಚ್ಚಾಗಿ.